ಯಾರ್ಯಾರ ನಂಗೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ಅಂತ ಹೇಳಕ ಇಷ್ಟಪಡ್ತೀನಿ. ನನ್ನ ಫಾಲೋವರ್ಸ್ಗೆ ಇನ್ನು ವಿಚಾರಕ್ಕೆ ಬಂದ್ರೆ ಮೆಸ್ ಬೇಕಾಗಿತ್ತು. ಸರಿ ಬಿಡಿ, ನಾನು ನಮ್ಮ ಅಧ್ಯಕ್ಷ ಹೋಗಿ ಮೆಸ್ ಕೂಡ ತಗೊಂಡ್ಬಂದ್ರೆ ಎಷ್ಟಪ್ಪ ಮೆಸ್ ಅಂತಂದ್ರೆ ಕರೆಕ್ಟಾಗಿ ಇದು 3,500 ರೂಪಾಯಿ ಮೆಸ್ ಬೀಳ್ತದೆ. ಎಷ್ಟು ಮೀಟರ್ ಬರ್ತಂದ್ರೆ ಕರೆಕ್ಟಾಗಿ 50 ಮೀಟರ್ ಕೂಡ ಬೀಳ್ತದೆ. ಇದು ಎಕರೆಕ ಕರೆಕ್ಟಾಗಿ 40 ಬ್ಯಾಗ್ ಕೂಡ ಬೇಕು ಮೆಸ್ಸು. ಮೇಲೆಕ ಸೈಡ್ಗೂ ಆದ್ರೆ ಕರೆಕ್ಟಾಗಿ 10 ಬೇಕು. ಏನಕ್ಕಪ್ಪ ಆಗ್ತಾ ಇರೋದು ಇವತ್ತಂತಂದ್ರೆ ಕ್ಯಾಪ್ಸಿಕಮ್ ಸರಿ ಇದು ನಮ್ಮ ಅಧ್ಯಕ್ಷ ಮುಖನ ನಾನು ತೋರಿಸಿಲ್ಲ. ಯಾಕಂತಂದ್ರೆ 100K 100% ನಮ್ಮ ಅಧ್ಯಕ್ಷ ಮುಖನ ತೋರಿಸ್ತೀನಿ. ಎಷ್ಟು ಜನ ಕೆಲಸದವ್ರು ಬಂದಿರೋದು ಇವತ್ತು ಕರೆಕ್ಟಾಗಿ 10 ಜನ ಬಂದಿರೋದು. ಯಾವ್ರಪ್ಪ ಅಂತಂದ್ರೆ ನಮ್ಮೂರವರೇ. ಇವ್ರ ಎಕರೆಗ ಕರೆಕ್ಟಾಗಿ 30,000 ತಗೊಂತಾರೆ. ಯಾಕಂತಂದ್ರೆ ಮೆಸ್ ಕಟ್ಟಕ ಇದು ಕರೆಕ್ಟಾಗಿ ಇವಾಗ 1 ತಿಂಗಳು ಕೂಡ ಆಗಿದೆ ಕ್ಯಾಪ್ಸಿಕಮ್. ಈ ನಾರ್ ಹೆಸರು ಬಂದು ಇಂಟ್ರೂಡರ್ ಅಂತ. ಒಂದ್ ನಾರು ಬಂದು ಕರೆಕ್ಟಾಗಿ 3 ರೂಪಾಯಿ ಬೀಳ್ತದೆ. ಕರೆಕ್ಟಾಗಿ ಎಕರೆಕ 10,000 ನಾರು ಕೂಡ ಬೇಕು. ಇದೆ ಡಬಲ್ ಗೂಟ ಕೂಡ ಹಾಕಿದ್ರು. ಯಾಕಂತಂದ್ರೆ ಸಿಂಗಲ್ ಗೂಟ ಹಾಕಿದ್ರೆ ಇರಲ್ಲ ಅಂದ್ಬಿಟ್ಟು ಡಬಲ್ ಗೂಟ ಕೂಡ ಹಾಕಿದ್ರು. ಎಕರೆಕ ಕರೆಕ್ಟಾಗಿ 2,500 ಗೂಟ ಕೂಡ ಬಿದ್ದೈತೆ. ಒಂದು ಗೂಟ ಬಂದು 30 ರೂಪಾಯಿ. 3.5 ಲಕ್ಷ ರೂಪಾಯಿ ಖರ್ಚು ಬಂದೈತೆ. ಇನ್ನ 1 ಲಕ್ಷ ಖರ್ಚು ಕೂಡ ಬರ್ತೈತೆ. ಯಾಕಂತಂದ್ರೆ ಮದ್ದುಗಳು ಅದು ಇರ್ತೈತಲ್ಲ ಅದಕ್ಕೋಸ್ಕರ. ಪೇಪರ್ ಇದು ಕರೆಕ್ಟಾಗಿ 3,500 ರೂಪಾಯಿ ಒಂದು ಪೇಪರ್. ನೀವು ನೋಡ್ಬೋದು ಎಷ್ಟೇ ಗಟ್ಟಿಯಾಗಿ ಹೊಡೆದ್ರು ಪೇಪರ್ ಕೀಳಲ್ಲ. ಎಕರೆಕ ಕರೆಕ್ಟಾಗಿ 8 ರೋಲ್ ಕೂಡ ಪೇಪರ್ ಕೂಡ ಬಿದ್ದೈತೆ. ಇದಕ್ಕೆ ಸೇಮ್ ಈ ಕಡೆ ಕಂಬಿ ನೋಡಿದೆ, ಇದು ಸೈಡ್ ಕಂಬಿ. ಈ ಕಂಬಿ ಕರೆಕ್ಟಾಗಿ 10 kg ಬೇಕು. ಮೇಲೆ ಹಾಕಕ ಕರೆಕ್ಟಾಗಿ 25 kg ಬೇಕು. ಎಕರೆ ಕಂಬಿಗೆ ಮಾತ್ರ ಕರೆಕ್ಟಾಗಿ 35,000 ರೂಪಾಯಿ ಕಾಸು ಕೂಡ ಆಗೈತೆ. ಇವ್ನು ಎಲ್ಲಿಂದಪ್ಪ ಕ್ಯಾಪ್ಸಿಕಮ್ ನೀರು ಓಡಿಸೋದಂದ್ರೆ ಖುಷಿ ಹೊಂಡ ಮಾಡ್ಸೋನೆ. ಅದರಿಂದ ಇವನು ನೀರು ಹೊಡೆಯೋದು ಕ್ಯಾಪ್ಸಿಕಮ್ ಮೆಸ್ ಹಾಕಿರೋ ತೋಟ ಈ ತರ ಇತ್ತು. ಬೇಕಾದ್ರೆ ನೀವು ಕೂಡ ಒಂದ್ಸಲಿ ಗಮನಿಸಬಹುದು. ಸೈಡ್ ಮೆಸ್ಗೂ ಮೇಲೆ ಮೆಸ್ಗ ಏನ್ ಡಿಫ್ರೆನ್ಸ್ ಅಂದ್ರೆ ಮೇಲೆ ಮೆಸ್ಸಾಗ ಸ್ವಲ್ಪ ಅಗಲ ಇರ್ತೈತೆ, ಸೈಡ್ ಮೆಸ್ಸಾಗ ಸ್ವಲ್ಪ ಕಡಿಮೆ ಇರ್ತೈತೆ ಹೋಲುಗಳು. ಅದಕ್ಕೋಸ್ಕರ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.